ನೀರು ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ನಾವು ಎಷ್ಟು ಜನಕ್ಕೆ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಈ ಮಸಾಲೆನ ತೊಗೊಳ್ಬೇಕಾಗ್ತದೆ ನೋಡ್ರಿ. ಇಲ್ಲಿ ಮಿಕ್ಸಿ ಜಾರ್ ಒಳಗೆ ನಾನು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಒಂದು 1/4 ಇಂಚ್ ಆಗೋಷ್ಟು ಶುಂಠಿನ ತುರಿದ್ಬಿಟ್ಟು ತೊಗೊಂಡೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತೇನೆ ನೋಡ್ರಿ. ಇದನ್ನ ನಾನು ಮಿಕ್ಸಿ ಒಳಗೆ 1 ರೌಂಡ್ ಹಾಕೊಳ್ತೇನೆ. ಇದಕ್ಕೆ ನೀರದು ಏನು ಹಾಕೊಳತ್ತಿಲ್ಲ, ಹಂಗೆ ಡ್ರೈ ರುಬ್ಕೊಳ್ತೇನೆ. ಈಗ ನೋಡಿ ಇದಕ್ಕೆ 1 ಕಪ್ ಆಗೋಷ್ಟು ಮೊಸರು ಹಾಕೊಳತ್ತೇನೆ. ಇದೇ ಕಪ್ಲೇನ 1 ಕಪ್ ಆಗೋಷ್ಟು ನೀರು ಹಾಕೊಳತ್ತೇನೆ. ಈಗ ಇದನ್ನ ಮಿಕ್ಸಿ ಮಾಡ್ಕೊತೇನೆ ನೋಡ್ರಿ. ಈಗ ನೋಡಿ ಮಿಕ್ಸಿ ಮಾಡೇನೆ, ಈ ರೀತಿ ರೆಡಿ ಆಗೈತಿ ಮಜ್ಜಿಗೆ. ಇದನ್ನ ಈಗ ಒಂದು ಪಾತ್ರೆ ಒಳಗೆ ತಗೊಳತ್ತೇನೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಗಟ್ಟಿ ಬೇಕು ಅನ್ನೋದ್ರ ಮೇಲೆ ನೀರನ್ನ ಸೇರಿಸ್ಕೊಳ್ಬೋದು. ಈಗ ನಾನು ಒಂದು 1/2 ಕಪ್ ಆಗೋಷ್ಟು ನೀರು ಹಾಕೊಂಡೆ. ಈ ರೀತಿಯಾಗಿ ಮಜ್ಜಿಗೆ ರೆಡಿ ಆಗ್ತದೆ ನೋಡ್ರಿ. ಇದಕ್ಕೆ ಇನ್ನೊಂದು 1/2 ಕಪ್ ಆಗೋಷ್ಟು ನೀರು ಹಾಕೊಳತ್ತೇನೆ. ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮಸಾಲ ಮಜ್ಜಿಗೆ ಸೂಪರ್ ಆಗಿರುವಂಥದ್ದು ರೆಡಿ ಆಗ್ತೈತಿ. ಈ ಎಲ್ಲ ರೆಸಿಪಿಗಳು ಬ್ಯಾಸ್ಗಿಗೆ ಹೇಳಿ ಮಾಡಿಸಿದಂಥವು ಅದಾವ್ರಿ. ಈ ರಾಮನವಮಿಗೂ ನೀವು ಈ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿರಿ. ಹಂಗೆ ಎಲ್ಲರಿಗೂ ಹ್ಯಾಪಿ ರಾಮನವಮಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ಆದಷ್ಟು ಎಲ್ಲ ವಿಡಿಯೋಗಳು